ತಾಂತ್ರಿಕ ಸಲಹಾ ಸಮಿತಿ ಸಭೆ ಇದೆ, ಸಭೆಗೆ ತಾವು ಹೋಗ್ತೀರಾ? ಏನೆಲ್ಲ ಇಲ್ಲ, ತಾಂತ್ರಿಕ ಸಲಹಾ ಸಮಿತಿಯವರು ಸಭೆ ಮಾಡಿ ಈಗಾಗಲೇ ಸಲಹೆಗಳು ಕೊಟ್ಟಿದ್ದಾರೆ. ಇವತ್ತು ನಾವು ಆ ಸಲಹೆಗಳ ಮೇಲೆ ಏನು ಒಂದು ಅಡ್ವೈಸರಿ ಇದೆ ಅದನ್ನು ಈಗ ನಾವು ಪ್ರಕಟಣೆ ಮಾಡ್ತೀವಿ, ಅಧಿಕೃತ ಪ್ರಕಟಣೆ ಮಾಡ್ತೀವಿ. ಅದರ ಅನ್ವಯ ಇವತ್ತು ರಾಜ್ಯದಲ್ಲಿ ಯಾವ್ಯಾವ ರೀತಿ ಇರಬೇಕಾಗ್ತದೆ, ಏನು ಮುನ್ನೆಚ್ಚರಿಕೆ ತಗೊಳ್ಬೇಕಾಗತ್ತೆ ಅಂತ ಹೇಳಿ ಅಡ್ವೈಸರಿ ಈಗ ಬಿಡುಗಡೆ ಮಾಡ್ತೀವಿ. ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಏನಾದರೂ ಆಗಿದೆ ಸರ್? ಆ ಥರದ್ದು ಏನಾದರೂ ಪ್ರಕರಣಗಳು ರಾಜ್ಯದಲ್ಲಿ? ಪ್ರಕರಣಗಳು ಸಹಜವಾದ ಪ್ರಕರಣಗಳಿದೆ ಹೊರತು ಯಾವುದೂ ಆತಂಕ ಪಡುವಂಥ ಪ್ರಕರಣಗಳೇನೂ ಇಲ್ಲ. ಮತ್ತು ಯಾವುದು ನಾವು ಆತಂಕ ಒಳಗೂ ಕೂಡ ಆಗಬಾರ್ದು ನನ್ನ ಒಂದು ಮನವಿ. ಕೋವಿಡ್ ಹಿಂದೆ ಒಮಿಕ್ರಾನ್ ಕೂಡ ಬಂದಿತ್ತು, ಅವಾಗೂ ಹೆಚ್ಚೇನು ಏನು ಪರಿಣಾಮ ಬೀರಲಿಲ್ಲ. ಇವಾಗ ಇದೇನಾಗುತ್ತೆ ಅಂತ ಇನ್ನು ನಮಗೆ ಈ ಒಂದು ಏನು JN1 ಇನ್ನೂ ನಮ್ಮಲ್ಲಿ ಯಾವುದು ಕೂಡ ಸಂಪೂರ್ಣವಾಗಿ ದೃಢಪಟ್ಟಿಲ್ಲ. ಕೇರಳದಲ್ಲಿ JN1 ಬಂದಿದೆ ಅಂತ ಹೇಳಿದೆ. JN1 ಕೂಡ ಅದೇನು ಅತ್ಯಂತ ತೀವ್ರವಾದಂಥ ಹಾನಿಕಾರಿ ಅಂತ ಇದುವರೆಗೂ ಯಾರು ಕೂಡ ನಮಗೆ ಸ್ಪಷ್ಟವಾಗಿ ಹೇಳಿಲ್ಲ. ಅಮೆರಿಕದಲ್ಲೂ ಕೂಡ JN1 ಬಹಳ ದಿವಸ ಹಿಂದೆನೆ ಬಂದಿದೆ, ಅಲ್ಲೂ ವ್ಯಾಪಕವಾಗಿ ಅದೆಲ್ಲ ಹರಡಿದೆ. ಅದರಿಂದ ತೀವ್ರ ಏನು ಸಮಸ್ಯೆ ಏನಾಗಿಲ್ಲ. ಆದ್ದರಿಂದ ಇದೆಲ್ಲ ನಾವು ನಿಗಾ ಅಂತೂ ವಹಿಸ್ತೀವಿ. ಮತ್ತು JN1 ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರೂಪಾಂತರ ಆಗಿರ್ತಕ್ಕ ವೈರಾಣು ಇರ್ಬೋದು, ಖಂಡಿತವಾಗಿ ಅದರ ಬಗ್ಗೆ ಇಲಾಖೆ ಎಲ್ಲ ನಮ್ಮ ಕೇಂದ್ರಗಳು, ಆರೋಗ್ಯ ಕೇಂದ್ರಗಳೆಲ್ಲ ಸಜ್ಜಾಗಿರೋದಕ್ಕೆ ಈಗಾಗಲೇ ತಯಾರಿಕೆ ಮಾಡಿಸಿದ್ದೇವೆ. ಹೆಚ್ಚು ಟೆಸ್ಟಿಂಗ್ ಅನ್ನ ಈಗ ಮಾಡಿಸೋದಕ್ಕೆ ನಾವು ಶುರು ಮಾಡಬೇಕಾಗ್ತದೆ. ಮಾಡ್ಕೊಂಡು ಅದೇ ಈಗ ಮಾರ್ಗಸೂಚಿಗಳು ಈಗ ಬಿಡುಗಡೆ ಆಗ್ತದೆ. ಅದರಲ್ಲಿ ಅಧಿಕೃತವಾಗಿ ಏನು ಇದೆ ಅಂತೆಲ್ಲ ಹೇಳ್ತೀವಿ. ಆದರೆ 60 ವರ್ಷಕ್ಕಿಂತ ಹೆಚ್ಚಿರೋರು ಮತ್ತು ಬೇರೆ ಬೇರೆ ಕಾಯಿಲೆಗಳು, ರೋಗಗಳು ಇರ್ತಕ್ಕಂಥವ್ರು, ಅವರ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರ್ತದೆ ಅಂಥವ್ರು, ಅವರೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಕೇವಲ ಕೋವಿಡ್ ಒಂದೇ ಅಲ್ಲ, ಬೇರೆ ಬೇರೆ ಈಗ ಇನ್ಫ್ಲೂಯೆನ್ಸಾ ಮತ್ತು ಬೇರೆ ಬೇರೆ ವೈರಲ್ ಇನ್ಫೆಕ್ಷನ್ಸ್ ಇರ್ತದೆ, ಅದರಿಂದ ಕೂಡ ಅವ್ರಿಗೆ ರಕ್ಷಣೆ ಸಿಗ್ತದೆ. ಸೊ ಈ ಕೋವಿಡ್ ಕೂಡ ಇದರಿಂದ ಕೂಡ ರಕ್ಷಣೆ ಸಿಗುತ್ತೆ. ಅದಕ್ಕೆ ಅಂಥವ್ರಿಗೆ ಮತ್ತು ಯಾರಿಗೆ ಸೋಂಕು ಮುಟ್ಟಿದೆ ಅಂದರೆ ಅವ್ರಿಗೆ ನೆಗಡಿ, ಕೆಮ್ಮು, ಜ್ವರ, ಗಂಟ್ಲು ನೋವು, ಈ ತರ ಎಲ್ಲ ಉಸಿರಾಟದ ತೊಂದರೆ ಇರ್ತಕ್ಕಂಥ ಅವರು ಕೂಡ ಮಾಸ್ಕ್ಗಳು ಹಾಕೊಳ್ತಕ್ಕಂಥದ್ದು ಕೂಡ ನಾವೀಗ ಸಜೆಸ್ಟ್ ಮಾಡ್ತಕ್ಕಂಥದ್ದು ಇದೆ. ಸರ್, ಟೆಸ್ಟಿಂಗ್ ಅಂತಂದ್ರೆ ಯಾವಾಗಲಿಂದ ಯಾವ ರೀತಿ ಸಿದ್ಧತೆಗಳಾಗಿದೆ? ಈಗ ಟೆಸ್ಟಿಂಗ್ ಶುರು ಮಾಡಿಸಿದ್ದೀವಿ. ಹೆಚ್ಚು ನಾವು RT-PCR ಕಿಟ್ಸು ಮತ್ತು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗಳು ಅದೆಲ್ಲ ನಾವು ಖರೀದಿ ಮಾಡಬೇಕಾಗಿದೆ. ಹಿಂದೆ ಏನು ಖರೀದಿ ಮಾಡಿದ್ದು ಅದೆಲ್ಲ ಈಗ ಲ್ಯಾಬ್ಸ್ ಆಗಿದೆ, ಸ್ವಲ್ಪ ಇದೆ ನಮ್ಮ ಹತ್ರ, ಅದನ್ನು ಉಪಯೋಗಕ್ಕೆ ಬಿಟ್ಟಿದ್ದೀವಿ. ಮತ್ತು ನಾವು ಅದನ್ನ ಈ RT-PCR ಕಿಟ್ಸ್ ಇದೆಲ್ಲ ನಾವು ಟೆಂಡರ್ ಮಾಡಿ ತಗೊಳ್ಳೋಷ್ಟೊತ್ತಿಗೆ ಸ್ವಲ್ಪ ತಡ ಆಗ್ತದೆ. ಅದರಿಂದ ನೇರವಾಗಿ ನಮ್ಮ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಆರೋಗ್ಯ ಜಿಲ್ಲಾಧಿಕಾರಿಗಳಿಗೆ ನೀವೇ ನಿಮ್ಮ ಹಂತದಲ್ಲೇ ಅದನ್ನ ನೇರವಾಗಿ ನೀವೇ ಖರೀದಿ ಮಾಡಿ ತಾತ್ಕಾಲಿಕವಾಗಿ ನೀವು ಅದನ್ನು ತಗೊಂಡು ಆದಷ್ಟು ಬೇಗ ಶೀಘ್ರಗತಿಯಲ್ಲೇ ಆ ಟೆಸ್ಟಿಂಗ್ ಅನ್ನು ಶುರು ಮಾಡಿಸ್ಕೋಬೇಕು ನಾವು. ಯಾಕಂದ್ರೆ ಆವಾಗಲೇ ನಮಗೆ ಗೊತ್ತಾಗೋದು ಎಷ್ಟು ಮಟ್ಟದಲ್ಲಿ ಈ ಒಂದು ಕೋವಿಡ್ ಹರಡಿದೆ ಅಂತ. ಸೊ ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ, ಖಾಸಗಿ, ಗೌರ್ಮೆಂಟ್ ಎಲ್ಲ ಕಡೆ ಈ ಟೆಸ್ಟ್ಗಳನ್ನು ಮಾಡಿಸ್ಬೇಕಾಗ್ತದೆ. 1-2 ದಿವಸದಲ್ಲಿ ಅದೆಲ್ಲ ಪ್ರಾರಂಭ ಆಗ್ತದೆ. ಅವಾಗ ನಮಗೆ ನಿಜವಾದಂಥ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತದೆ. ಏನು ಆ ಥರ ಇಲ್ಲ, ಸ್ವಲ್ಪ ಹೆಚ್ಚಿನ, ಯಾಕಂದರೆ ಅದರಲ್ಲೂ ಕೂಡ ಕೇರಳ ಗಡಿ ಪ್ರದೇಶದಲ್ಲಿ ಹೆಚ್ಚು ಅವರು ಗಮನವನ್ನು ಕೊಡಬೇಕಾಗ್ತದೆ. ಹೆಚ್ಚು ಅದರ ಬಗ್ಗೆ ಅವರು ನಿಗಾವನ್ನು ವಹಿಸಬೇಕಾಗ್ತದೆ. ಆದರೆ ಈ ರಾಜ್ಯಾದ್ಯಂತ ನಾವು ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಮಾರ್ಗಸೂಚಿ, ಒಂದೇ ರೀತಿಯಾದಂಥ ತಯಾರಿಕೆ ಎಲ್ಲ ಮಾಡ್ಕೊಳ್ತೀವಿ. ಇಲ್ಲಿ ಸ್ವಲ್ಪ ನಾವು ಕೊಡಗು, ಚಿಕ್ಕಮಗಳೂರು, ನಮ್ಮ ಚಾಮರಾಜನಗರ, ಮಂಗಳೂರು, ಮೈಸೂರು ಇಲ್ಲೆಲ್ಲ ಸ್ವಲ್ಪ ಇನ್ನೂ ಎಚ್ಚರಿಕೆ ಹೆಚ್ಚಾಗಿರಬೇಕು ಅಂತ ನಾವು ಹೇಳ್ತೀವಿ. ಸರ್, ಪೊಲಿಟಿಕಲ್ ಆಗಾದ್ರೆ ಈಗ ಬಿಜೆಪಿ ಸರಣಿ ಟ್ವೀಟ್ ಅನ್ನು ಮಾಡ್ತಿರೋದು, ನಿಗಮ ಮಂಡಳಿ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹೈಕಮಾಂಡ್ಗೆ ರವಾನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು ಅಂತ. ಯಾಕಂದ್ರೆ ಡೆಲ್ಲಿಗೆ ಹೋಗಿರೋ ವಿಚಾರವನ್ನು ನೋಡಿ, ಅವ್ರಿಗೀಗ ಯಾವ ಸುದ್ದಿ ಇಲ್ಲ, ಸುದ್ದಿ ಮಾಡ್ಬೇಕು ಈ ತರ ಆಪಾದನೆ ಮಾಡ್ತಾರೆ. ಸುಮ್ಮನೆ ಈ ತರ ಅವರು ಹೇಳ್ಕೊಂಡು ಸುದ್ದಿಯಲ್ಲಿ ಇರಬೇಕು ಅಂತ ಇಚ್ಛೆ ಇದ್ರೆ ಇರ್ಬೋದು. ಆದ್ರಿಂದ ಇವತ್ತು ನಮ್ಮಲ್ಲಿ ನಿಗಮ ಮಂಡಳಿಗಳು ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರ ಇದ್ದಾಗ ಅವ್ರು ಮಾಡೇ ಮಾಡ್ತಾರೆ. ಈಗ ನಾವು ಸರ್ಕಾರಕ್ಕೆ ಬಂದಿದ್ದೀವಿ, ನಾವು ನಿಗಮ ಮಂಡಳಿಗಳು ಮಾಡ್ತೀವಿ. ಅದರಿಂದ ಈಗ ನಾಳೆ ಈ ತರ ಒಂದು ಅವರು ಮಾತುಗಳು ಆಡುವಂಥದ್ದು, ಇದಕ್ಕೆ ಯಾವುದೇ ರೀತಿ ಅರ್ಥನೂ ಇಲ್ಲ, ಯಾವುದೇ ತರ್ಕನೂ ಇಲ್ಲ. ಇಲ್ಲ, ನಾನು ಹೇಳಿದ್ದು ರಾಜಕೀಯವಾಗಿ. ಈಗ ನಾವು ಇರೋದಿಲ್ಲ ಅಂತ ಅವ್ರು ಹೇಳೋದು ರಾಜಕೀಯವಾಗಿ, ನೀವು ಎಲ್ಲಿರ್ತೀರೋ ಯಾರು ಗೊತ್ತು ರಾಜಕೀಯವಾಗಿ, ಆ ಥರ ಹೇಳಿದ್ದೆ ಹೊರತು ನಾವು ಬೇರೆ ರೀತಿ ಯಾಕೆ ಹೇಳಕ್ ಹೋಗ್ತೀವಿ, ಅದು ಪ್ರಶ್ನೆನೇ ಬರೋದಿಲ್ಲ ಅಲ್ವಾ. ರಾಜಕೀಯವಾಗಿ ನಾನು ಹೇಳಿದ್ದು, ರಾಜಕೀಯದ ನಾವು ಒಂದು ಅಧಿಕಾರದಲ್ಲಿ ರಾಜಕೀಯವಾಗಿ ನಾವು ಎಲ್ಲಿರ್ತೀವಿ, ನಾವು ಇರೋದಿಲ್ಲ ಅಂತ ಹೇಳೋದು. ನಾಳೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಯಾರೋ ಗೊತ್ತು, ಆ ಥರ ಹೇಳಿದ್ದು ನಾವು. ಸರ್, ಎರಡೂ ಮೈತ್ರಿ ಆಗಿರೋದ್ರಿಂದ ಲೋಕಸಭೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅನ್ನುವಂಥದ್ದು ಕೂಡ ಅವರು ಹೇಳ್ತಾ ಇದ್ದಾರೆ.
ಈಗ ಚುನಾವಣೆಗಳು ಬರಲಿ. ಈಗ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಜೊತೆ ಸಖ್ಯ ಬೆಳೆಸ್ಕೊಂಡ ನಂತರ ಬಹಳ ದೊಡ್ಡ ಒಂದು ಅವ್ರಿಗೇನೋ ಆತ್ಮವಿಶ್ವಾಸ ಬಂದ್ಬಿಟ್ಟಿದೆ. ಅದೇನು ಗೊತ್ತಿಲ್ಲ, ಅವ್ರ ಸ್ವಂತ ಶಕ್ತಿ ಏನು ಮತ್ತು ಈಗ ಬಿಜೆಪಿ ಶಕ್ತಿ ಸೇರಿಸ್ಕೊಂಡು ಮಾತಾಡೋದು ಹೆಚ್ಚಾಗಿದೆ ಅವ್ರಿಗೆ. ಅದೇನೇ ಇರಲಿ, ಆದರೆ ಕರ್ನಾಟಕದಲ್ಲಿ ನಾವು ಗಟ್ಟಿಯಾಗಿದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡಿದ್ದೇವೆ. ನಮ್ಮ ಗ್ಯಾರಂಟಿಗಳು ಪ್ರತಿ ಮನೆಗೆ ಮುಟ್ಟಿದೆ. ಬಿಜೆಪಿ ಕಾರ್ಯಕರ್ತರ ಮನೆಗೂ ಕೂಡ ನಮ್ ಗ್ಯಾರಂಟಿ ಮುಟ್ಟಿದೆ. JDS ಕಾರ್ಯಕರ್ತರ ಮನೆಗೂ ಕೂಡ ನಮ್ ಗ್ಯಾರಂಟಿ ಮುಟ್ಟಿದೆ. ಎಲ್ಲರೂ ಕೂಡ ನಾವು ಹೇಳಿದ್ದನ್ನ ನಾವು ಮಾಡಿದ್ದೇವೆ. ಯಾವುದೇ ಜಾತಿ ಮತ ಭೇದ ಪಕ್ಷ ಭೇದ ಎಲ್ಲ ಇಟ್ಕೊಳ್ದೆ ನೇರವಾಗಿ ನಾವು ಇವತ್ತು ನಮ್ಮ ಯೋಜನೆಗಳನ್ನ ಜನರ ಮನೆಗೆ ಮುಟ್ಟಿಸಿದ್ದೇವೆ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನ ನಾವು ಚಾಲನೆ ಕೊಟ್ಟಿದ್ದೇವೆ, ಮಾಡ್ತಾ ಇದ್ದೀವಿ. ಸೊ ಆ ರಾಜ್ಯವನ್ನ ಇವತ್ತು ಒಂದು ಒಳ್ಳೆ ಒಂದು ದೃಷ್ಟಿಕೋನ ಇಟ್ಕೊಂಡು ರಾಜ್ಯದಲ್ಲಿ ನಾವು ಇವತ್ತು ಆಡಳಿತ ಕೊಡ್ತಾ ಇದೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಸಚಿವರುಗಳು ಕೂಡ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ಇದಕ್ಕಿಂತ ಹೆಚ್ಚು ಇನ್ನೇನ್ ಮಾಡಕ್ಕಾಗ್ತದೆ. ಸೊ ಅದಕ್ಕೋಸ್ಕರ ಜನ ಇವತ್ತು ನಮ್ಗೆ ಖಂಡಿತ ನನಗೆ ವಿಶ್ವಾಸ ಇದೆ. ಜನರು ನಾವು ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಖಂಡಿತವಾಗಿ ಅವ್ರಿಗೆ ವಿಶ್ವಾಸದಿಂದ ನಮ್ಗೆ ಅಧಿಕ ಸೀಟ್ಗಳನ್ನ ಲೋಕಸಭೆಯಲ್ಲಿ ಗೆಲ್ತೀವಿ ಅಂತ ನನ್ನ ಕರ್ನಾಟಕದಲ್ಲಿ ನನ್ನ ನಂಬಿಕೆ ಇದೆ. ಮೋದಿ ಭೇಟಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಅದು ಹೇಳ್ತಾ ಇದ್ರು ಬಿಜೆಪಿಯವರು, ಬರೀ ಆರೋಪ ಮಾಡೋದು ಬಿಟ್ಟು ಮುತ್ಸದ್ದಿತನ ಮೇರೆಯಲ್ಲಿ ಕಾಂಗ್ರೆಸ್ ನಾಯಕರು ಬರೀ ಮೋದಿ ಅವ್ರನ್ನ ಇಟ್ಕೊಂಡು ಅಷ್ಟೇ ಟೀಕೆ ಮಾಡೋದಲ್ಲ. ಇಲ್ಲ, ಈಗ ನಾವು ಕೇಳ್ಕೊಂಡಾಗ ಭೇಟಿ ಸಮಯ ಕೊಡೋದು ಅವರ ಜವಾಬ್ದಾರಿ ತಾನೆ. ಅವ್ರಿಗೂ ಹೊಣೆಗಾರಿಕೆ ಇರ್ತದಲ್ಲ. ಸಮಯನೇ ಕೊಡದಿದ್ರೆ ನಾವೇನು ಅಂತಿಮವಾಗಿ ನಾವೇನು ಹೇಳ್ಬೇಕಾಗ್ತದೆ? ನಾವೇನು ಮೊದಲೇನು ಹೇಳಿಲ್ಲ ಇದನ್ನ. ನಾವು ಸಮಯ ಕೇಳೋದು, ಅಪಾಯಿಂಟ್ಮೆಂಟ್ ಕೇಳಿದ್ರು, ಮಂತ್ರಿಗಳ ಜೊತೆ ಕೇಳಿದ್ರು, ಈಗ ಪ್ರಧಾನಮಂತ್ರಿ ಜೊತೆ ಕೇಳಿದ್ರು, ಸಮಯನೇ ಕೊಟ್ಟಿರಲಿಲ್ಲ. ಈಗ ಕೊನೆಗೆ ಸಿಕ್ಕಿದೆ. ಅದರಿಂದ ಈಗಲಾದ್ರೂ ಕೂಡ ಈ ಭೇಟಿ ಮುಖಾಂತರ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಭೇಟಿ ಆಗ್ತಾ ಇದ್ದಾರೆ. ಈಗಲಾದ್ರೂ ಕೂಡ ನಮ್ಮ ಏನು ಬರಗಾಲದ ಪರಿಸ್ಥಿತಿಯಲ್ಲಿ ನಿರ್ವಹಣೆಗೆ ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಖಂಡಿತ ಕೇಂದ್ರ ಸರ್ಕಾರ, ಯಾಕಂದ್ರೆ ಇದು ನಮ್ಮ ಹಕ್ಕು. ಕರ್ನಾಟಕ ರಾಜ್ಯ ಕೇಂದ್ರಕ್ಕೆ ಏನು ನಾವು ಕೊಡ್ತೀವಿ ಹಣ, ಅದರಲ್ಲಿ ನಮ್ಮ ಶೇರನ್ನು ನಾವು ಕೇಳ್ತಾ ಇದೀವಿ ಅಷ್ಟೇ. ನಾವು ಕೊಡೋದಕ್ಕೂ ನಮ್ಗೆ ವಾಪಸ್ ಬರೋದಕ್ಕೂ ಬಹಳ ಅಜಗಜಾಂತರ ಇದೆ. ಆದ್ರೆ ನಾವೇನು ಅದ್ರ ಬಗ್ಗೆ ನೋವು ವ್ಯಕ್ತಪಡಿಸ್ತಾ ಇರೋದು. ಕರ್ನಾಟಕ ಅನ್ಯಾಯ ಆಗಬಾರ್ದು. ನಮಗೆ ತೊಂದರೆ ಆದಾಗ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸ್ಪಂದಿಸ್ಬೇಕು ಕೇಂದ್ರ ಸರ್ಕಾರ. ಯಾಕಂದ್ರೆ ನಾವು ಒಂದು ಒಳ್ಳೆ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ, ಪ್ರಗತಿಪರವಾಗಿರ್ತಕ್ಕ ರಾಜ್ಯ ಮತ್ತು ದೇಶದ ಒಂದು ಸಂಪತ್ತಿಗೆ ಬಹಳ ದೊಡ್ಡ ಕೊಡುಗೆ ನಮ್ಮ ರಾಜ್ಯ ನೀಡ್ತಾ ಇದೆ. ನಮಗ್ ತೊಂದರೆ ಆದಾಗ ಕೇಂದ್ರ ಸರ್ಕಾರ ಯಾವುದೇ ಮೀನಮೇಷ ಎಣಿಸ್ದೇನೆ ತಕ್ಷಣಕ್ಕೆ ನಮ್ಮ ಜೊತೆಲಿ ಸ್ಪಂದಿಸಬೇಕು. ಯಾವುದೇ ಸರ್ಕಾರ ಇರಲಿ, ಅಲ್ಲಿ ಬಿಜೆಪಿ ಇರಲಿ, ಇಲ್ಲಿ ಕಾಂಗ್ರೆಸ್ ಇರಲಿ, ಇಲ್ಲಿ ಬಿಜೆಪಿ ಇದ್ದ ಅಲ್ಲಿ ಕಾಂಗ್ರೆಸ್ ಇರಲಿ, ಅದೇನೇ ಇರಲಿ, ಅದು ಇದಕ್ಕೆ ಬರಬಾರ್ದು. ಯಾಕಂದ್ರೆ ಇದು ಜನರ ನೋವಿನ ವಿಚಾರ, ಸಂಕಷ್ಟದ ವಿಚಾರ. ಅದಕ್ಕೋಸ್ಕರ ನಮ್ಗೆ ಬೇಜಾರಾಗಿರುವಂಥದ್ದು. ಈಗಲಾದರೂ ಇವತ್ತು ಆದ ನಂತರ ಕೂಡಲೇ ಕೇಂದ್ರ ಸರ್ಕಾರ ರಾಜ್ಯದ ಒಂದು ಪರವಾಗಿ ತೀರ್ಮಾನ ತೆಗೆದುಕೊಂಡು ಅನುದಾನವನ್ನು ಬಿಡುಗಡೆ ಮಾಡಿಸಿದ್ರೆ, ಸಹಾಯ ಹಸ್ತವನ್ನು ನೀಡಿದ್ರೆ ಖಂಡಿತವಾಗಿಯೂ ನಾವು ಅದನ್ನು ಒಪ್ಕೊಳ್ತೀವಿ. ಹೌದಪ್ಪ ಮಾಡಿದೆ ಅಂತ ಹೇಳ್ತೀವಿ. ಮತ್ತು ಇದು ಯಾವುದೇ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗ್ತಾ ಇಲ್ಲ ನಾವು. ಇದು ನಮ್ಮಲ್ಲಿ ಇರುವಂತ ಮೂಲಭೂತ ಹಕ್ಕಿದು. ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ದೀವಿ. ಈಗಲಾದ್ರೂ ಕೂಡ ಸ್ಪಂದಿಸ್ತಾರೆ ಅಂತ ನನಗೆ ವಿಶ್ವಾಸ ಇಟ್ಕೊಂಡಿದ್ದೀನಿ. ನೋಡಿ, ಇವತ್ತು ದೇಶ ನಡೀತಾ ಇರೋದು ನಾವು ನೋಡ್ತಾ ಇದ್ದೀರಲ್ಲ. ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡೋದಿಲ್ಲ, ಪಾರ್ಲಿಮೆಂಟ್ ಹೊರಗಡೆ ಉತ್ತರ ಕೊಡ್ತಾರೆ. ಪಾರ್ಲಿಮೆಂಟ್ ಈ ವಿಚಾರದ ಬಗ್ಗೆ, ಗಂಭೀರ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಯಾರು ಕೇಳ್ತಾ ಇದ್ದಾರೆ ಅವರನ್ನು ಸಸ್ಪೆಂಡ್ ಮಾಡ್ತಾರೆ. ಇದಕ್ಕೆ ಯಾರು ಹೊಣೆ ಆಗಿದ್ದಾರೆ ಅವ್ರ ಮೇಲೆ ಏನೂ ಕ್ರಮ ಇಲ್ಲ. ಅವ್ರ ಮೇಲೆ ಯಾವುದೇ ರೀತಿಯ ಒಂದು ತನಿಖೆಗೆ ಅವ್ರನ್ನ ಒಳಪಡಿಸಿಲ್ಲ. ಪ್ರತಾಪ್ ಸಿಂಹನ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರಿಗೆಲ್ಲ ಸಸ್ಪೆಂಡ್ ಮಾಡೋದು ಅಂದ್ರೆ ಸರ್ವಾಧಿಕಾರ ಧೋರಣೆ. ಇವತ್ತು ರಾಜ್ಯಪಾಲರಿಗೆ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ. ಇವತ್ತು ನಮ್ಮ ಚುನಾವಣೆ ಆಯೋಗ ಏನಾಗಿದೆ, ಇವತ್ತು IT, ED, CBI ಯಾವ ರೀತಿ ವರ್ತಿಸ್ತಾ ಇದೆ. ಇವತ್ತು ದೇಶದ ಎಲ್ಲ ಮುಖ್ಯ ಸಂಸ್ಥೆಗಳನ್ನ ಯಾವ ರೀತಿಯಾಗಿ ಇವತ್ತು ಹತೋಟಿಗೆ, ಇವತ್ತು ಪಾರ್ಲಿಮೆಂಟ್ಗೆ ಗೌರವನೇ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ನಮ್ಮ MP ಗಳನ್ನ ಮಾತಾಡೋದು ಕೂಡ ಅವಕಾಶ ಕೊಡಲ್ಲ. ಏಕಾಏಕಿ ಹೊರಗಾಕ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಮತ್ತೆ ಇವ್ರು ಏನ್ ಬೇಕು ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ತಾರೆ, ಚರ್ಚೆನೂ ಆಗೋದಿಲ್ಲ. ಸೊ ಇದು ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವ. ಹಿಂದೆ ಇವರು ಕಾಂಗ್ರೆಸ್ ಬಗ್ಗೆ ಎಮರ್ಜೆನ್ಸಿ ಬಗ್ಗೆ ಮಾತಾಡೋರು, ಇವತ್ತು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ. ಇವ್ರು ಯಾರ ಮಾತು ಕೇಳೋದಿಲ್ಲ, ಯಾರಿಗೂ ಇವ್ರನ್ನ ಪ್ರಶ್ನೆನೂ ಕೂಡ ಮಾಡಂಗಿಲ್ಲ. ಆ ಥರ ಪರಿಸ್ಥಿತಿ ಇವತ್ತು ಆಗೋಗಿದೆ. ಸೊ ಖಂಡಿತವಾಗಿ ಇವತ್ತು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ಅಂಶಗಳು ಇವತ್ತು ಸ್ಪಷ್ಟವಾಗಿ ನಮ್ಮ ಜನರ ಮುಂದೆ ಕಾಣ್ತಾ ಇದೆ. ಯಾಕಂದರೆ ಡೆಮೋಕ್ರಸಿ ಅಂತ ಹೇಳಿದ್ರೆ ಜನರ ಒಂದು ಪ್ರತಿನಿಧಿಗಳಿಗೆ, ಜನರ ಮಾತಿಗೆ ಬೆಲೆ ಇರಬೇಕು. ಇವತ್ತು ಭಯದ ವಾತಾವರಣ. ಯಾರು ವಿರುದ್ಧ ಮಾತಾಡ್ತಾರೆ ಅವ್ರಿಗೆ ಭಯ ಇದೆ. ಇವತ್ತು ಯಾರಾದ್ರೂ ಅಧಿಕಾರಿಗಳು ಅಥವಾ ಹಿಂದಿನ ಅಧಿಕಾರಿಗಳು ಯಾರಾದ್ರೂ ಬುದ್ಧಿಜೀವಿಗಳು ಇವ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೂ ಭಯ ಇದೆ, ನಾಳೆ ಏನಾಗುತ್ತೆ ಅಂತ. ಸೊ ಆತಂಕದಲ್ಲಿ ಜನ ಇವತ್ತು ಬದುಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬಗ್ಗೆ, ಕೇಂದ್ರದ ಮುಖಂಡಗಳ ಬಗ್ಗೆ ಮಾತಾಡೋದೇ ಕಷ್ಟ ಆಗಿದೆ ಇವತ್ತು. ಅದು ಇವತ್ತು ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದು ದೇಶದಲ್ಲಿ. ಓಕೆ,
ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೋಗಿದ್ದಾರೆ, ಚರ್ಚೆ ಮುಖಾಂತರ ಅದು ಏನು ಅವರಿಂದನೇ ನಾವು ತಿಳ್ಕೊಳ್ಬೇಕು. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.